ಎಷ್ಟು ನನಗೆ ಅರ್ಥ ಆಗುತ್ತೆ ಅದೇ ಥರ ರಾಮಾಯಣ ಮಹಾಭಾರತ ಭಗವದ್ಗೀತೆ ಬಗ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ. 1 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಒಂದು 15-20 ದೇವಸ್ಥಾನಗಳಿದೆ. ಸೊ ಸಂಪೂರ್ಣವಾಗಿ ಅದೇ ಥರ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ಅದು ಹಾಗೆ. ಇತ್ತೀಚೆಗೆ ನನಗೆ ಗಣೇಶ ಹಬ್ಬದ ಆ್ಯಕ್ಚುಯಲ್ ಎಸೆನ್ಸ್ ಏನು ಅಂತ ತಿಳ್ಕೊಂಡ ಮೇಲೆ ಚಿಕ್ಕ ವಯಸ್ಸಲ್ಲಿ ಅಯ್ಯೋ ಹಾಗೆಲ್ಲ ಆಡ್ತಿದ್ದೆ, ಆದರೆ ಇದು ಆ್ಯಕ್ಚುಯಲ್ ಎಸೆನ್ಸ್ ಇರೋದು ಹೀಗೆ ಆ ಥರ ಗೊತ್ತಾಗೋಕ್ಕೆ ಶುರು ಆಯಿತು. ಆಟಗಳು ಕೂಡ ಇದೇ ಥರ ಕೃಷ್ಣ ಓರಿಯೆಂಟೆಡ್ಡೇ ಮಾಡ್ತಿದ್ದಿದ್ದು ನನ್ನ ಆಟಗಳು. ಎಷ್ಟರ ಮಟ್ಟಿಗೆ ಅವರಲ್ಲಿ ಭಕ್ತಿ ಇರುತ್ತೆ ಅಂದರೆ ಅವರ ಹೆಸರನ್ನು ನಾವು ನೆನಪಿಸ್ಕೊಂಡ್ರೆ ಸಾಕು, ನಮ್ಮ ಇಡೀ ದಿನದಲ್ಲಿ ಅವರು ಭಕ್ತಿಯನ್ನು ತುಂಬುತ್ತಾರೆ. ಒಂದೊಂದು ಡೈಲಾಗಲ್ಲಿ ಆತನ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ತೋರಿಸ್ಬಿಡ್ತಾರೆ ಅಂದರೆ ಮಕ್ಕಳಿಗೆ ತುಂಬ ಮನಸ್ಸಿಗೆ ಮುಟ್ಟುತ್ತೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಧರ್ಮ ನಮ್ಮ ಹೆಮ್ಮೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಅತಿ ಚಿಕ್ಕ ವಯಸ್ಸಿನಲ್ಲೇ ವೇದಗಳನ್ನು, ಪುರಾಣಗಳನ್ನು ಹಾಗೂ ಮತ್ತಿತರ ಅನೇಕ ಕಾರ್ಯಗಳನ್ನು ಅವರು ಮಾಡ್ಕೊತಾ ಬಂದಿದ್ದಾರೆ. ಅವ್ರು ಯಾರು ಗೊತ್ತಾ? ಅವರೇ ಸುಮಿತ್ ಪ್ರಹ್ಲಾದ್ ಅವರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ನಾವು ಕೇಳ್ಪಟ್ಟಿರೋ ಪ್ರಕಾರ ನೀವು ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಆಳವಾದ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಇದು ಹೇಗೆ ಸಾಧ್ಯ ಆಯಿತು? ಅಷ್ಟೊಂದು ಆಳವಾಗಿ ಅಂತ ಏನಿಲ್ಲ. ಇನ್ನೂ ನಾನು ಸ್ಟೂಡೆಂಟ್ ಲೈಫಲ್ಲಿರೋದು. ನನಗೆ ಎಷ್ಟು ಜ್ಞಾನ ಭಗವಂತ ಕರುಣಿಸ್ತಿದ್ದಾನೋ ಅಷ್ಟನ್ನು ಪಡ್ಕೊಂಡು, ಜೊತೆಗೆ ನನಗೆ ಸಿಕ್ಕಿರೋದನ್ನು ಎಲ್ರಿಗೂ ಹೇಳಬೇಕು ಅನ್ನೋ ಒಂದು ಆಸೆ ಇರೋದ್ರಿಂದ ಎಷ್ಟು ನನಗೆ ಅರ್ಥ ಆಗುತ್ತೆ ಅದೇ ಥರ ರಾಮಾಯಣ ಮಹಾಭಾರತ ಭಗವದ್ಗೀತೆ ಬಗ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಚಿಕ್ಕ ವಯಸ್ಸಿಂದ ಮನೆಯಲ್ಲಿ ವಾತಾವರಣ ಇದೇ ಥರ ಇರೋದ್ರಿಂದ ನಮ್ಮ ತಾತ ತುಂಬ ಭಕ್ತರು. ಅವರು ನಮಗೆ ಮಲ್ಕೊಳ್ಳೋ ಸಮಯದಲ್ಲಿ ಕೂಡ ಹೇಳ್ತಿದ್ದ ಕಥೆಗಳು ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ ಅಥವಾ ಭಗವದ್ಗೀತೆ ಬಗ್ಗೆ ಏನಾದರೂ ಹೇಳ್ಕೊಡೋರು. ಹಾಗೆ ಅದನ್ನು ಕೇಳ್ತಾ ಕೇಳ್ತಾ ಇಂಟ್ರೆಸ್ಟ್ ಬೆಳೀತು. ಜೊತೆಗೆ ಪೂರ್ತಿ ವಾತಾವರಣ ಅದೇ ಥರ ಇದ್ದಿತ್ತು. ನಮ್ಮ ಮನೆ ಸುತ್ತಮುತ್ತನೇ 1 ಕಿಲೋಮೀಟರ್ ರೇಡಿಯಸ್ಸಲ್ಲೇ ಒಂದು 15-20 ದೇವಸ್ಥಾನಗಳಿದೆ. ಸೊ ಸಂಪೂರ್ಣವಾಗಿ ಅದೇ ಥರ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ಅದು ಹಾಗೆ ಬಂತು. ಸೊ ಅವರು ಹೇಳ್ಕೊಟ್ಟಿರೋ ಪಾಠ, ಅವರು ಮಾಡಿರುವಂತಹ, ನಿಮ್ಗೆ ಹೇಳ್ಕೊಟ್ಟಿರುವಂತಹ ಅನೇಕ ವಿಚಾರಗಳು ಇಂದಿಗೂ ನಿಮ್ಮನ್ನು ನಡೆಸ್ಕೊತಾ ಇದೆ. ಖಂಡಿತ. ಸೊ ಹಾಗಿದ್ರೆ ಆಗ ನಿಮ್ಮ ಬಾಲ್ಯ ಅವ್ರ ಜೊತೆಗೆ ಇರುವಂಥ ಯಾವುದಾದ್ರು ಒಂದು ತುಂಬ ನೆನಪಾಗೋರಂಥ ಒಂದು ಘಟನೆನ ಇವತ್ತು ಹೇಳ್ಬೋದು? ಮೊದಲನೇದು, ಅವರು ತುಂಬ ರಾಯರ್ ಭಕ್ತರು. ನಮ್ಮ ಚನ್ನಪಟ್ಟಣದಲ್ಲಿ ರಾಯರ ಮಠ ಇರಲಿಲ್ಲ. ಆದರೆ ನಮ್ಮ ತಾತ ಸರ್ವೇಯರ್ ಆಗಿದ್ದರು. ಅವರೇ ಭೂಮಿಯನ್ನು ಸರ್ವೆ ಮಾಡಿ ಮೊದಲು ಭೂಮಿಯನ್ನು ಕೊಂಡ್ಕೊಂಡು ಆಮೇಲೆ ರಾಯರ ಮಠಕ್ಕೆ ಆ ಭೂಮಿ ಕೊಟ್ಟು ಅವರು ಎಲ್ಲಿವರೆಗೂ ಇದ್ದರೂ ಅಲ್ಲಿವರೆಗೂ ರಾಯರ ಮಠಕ್ಕೆ ಪ್ರೆಸಿಡೆಂಟ್ ಆಗಿದ್ದರು. ಅವರು ರಾಯರ ಮೇಲೆ ಎಷ್ಟು ಭಕ್ತಿ ಇಟ್ಟಿದ್ರು ಅದು ಮಾತ್ರ ನಮಗೆ ತುಂಬ ನೆನಪಾಗುತ್ತೆ. ಮತ್ತು ಅವರ ತುಂಬ ಜನ ನಮ್ಮ ಮನೆಗೆ ಬರ್ತಿದ್ದವರೆಲ್ಲ ಅವ್ರ ಬಗ್ಗೆ ತುಂಬ ಹೇಳೋರು, ನಮ್ಮ ತಾತನ ಬಗ್ಗೆ. ನಮ್ಗೆ ಅವಾಗಿನ್ನೂ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ನಾವಿನ್ನೂ ಚಿಕ್ಕವರಾಗಿದ್ವಿ. ಆದರೆ ಆ ವಾತಾವರಣದಲ್ಲಿ ನಮಗೆ ಅದೊಂದು ಅನುಭವ ಆಗುತ್ತೆ. ಬೇರೆ ಕಡೆ ಎಲ್ಲೋ ಇರೋದಕ್ಕೂ ನಮ್ಮ ತಾತನ ಜೊತೆ ಇರೋದಕ್ಕೂ ಒಂದು ಪ್ರಭೆಯಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅದು ನಮಗೆ ಯಾವಾಗಲೂ ಅವ್ರ ಜೊತೆ ಆಗ್ತಿರೋದು. ಮತ್ತು ಬೇರೆಯವ್ರಿಗಿಂತ ಜಾಸ್ತಿ ಅಟ್ಯಾಚ್ಮೆಂಟು ನಮ್ಮ ತಾತನ ಜೊತೆ ತುಂಬ ಬೇಗ ಆಗೋದು. ಮತ್ತು ಅವ್ರು ಹೇಳ್ಕೊಡ್ತಿದ್ದಿದ್ದು ಅಷ್ಟೇ, ಎಲ್ಲ ತುಂಬ ಬೇಗ ಕನೆಕ್ಟ್ ಆಗೋದು. ಒಂದು ಮಾಯಾ ಮರಾಠಿ ಕತೆ ಅಂತ ಹೇಳೋರು. ಆ ಕತೆ ಕೇಳದೇ ಇದ್ದರೆ ನಮಗೆ ನೆಮ್ಮದಿನೇ ಇರೋದಿಲ್ಲ ಮನಸ್ಸಿಗೆ, ಅಷ್ಟು ಚೆನ್ನಾಗಿ ಕತೆ ಹೇಳೋರು. ಸೊ ಆ ಥರ ಅವ್ರ ಜೊತೆ ಬೆಳ್ಕೊಂಡು. ನಿಮ್ಮ ವಿದ್ಯಾಭ್ಯಾಸ ಅಂದರೆ ಸ್ಕೂಲ್ ಲೈಫು ಸೊ ಎಲ್ಲಿ ಯಾವ ರೀತಿ ನಡೀತು? ಮೊದಲು 5th ಸ್ಟ್ಯಾಂಡರ್ಡ್ವರೆಗೂ ನಾನು ನಮ್ಮ ಮನೆ ಹತ್ರನೇ ಒಂದು BJL ಪಬ್ಲಿಕ್ ಸ್ಕೂಲ್ ಅಂತಿತ್ತು, ಅಲ್ಲಿ ಓದಿತ್ತು. 6th ಸ್ಟ್ಯಾಂಡರ್ಡ್ಗೆ ನಾನು ಆದರ್ಶ ವಿದ್ಯಾಲಯ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲು, ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದುಬಿಟ್ಟು 10th ಅಲ್ಲೇ ಓದಿದೆ. ಆಮೇಲೆ ನಾನು PUCಯನ್ನು BGS PU ಕಾಲೇಜ್ ಅಂತ ರಾಮನಗರದಲ್ಲಿ ಮಾಡಿದ್ದು. ಸೆಕೆಂಡ್ ಇಯರ್ PUCಯಲ್ಲಿ ಕೃಷ್ಣನ್ ದಯೆಯಿಂದ ಡಿಸ್ಟ್ರಿಕ್ಟ್ ಟಾಪರ್ ಆದೆ, ಸ್ಟೇಟ್ಗೆ 6th ರ್ಯಾಂಕ್ ಬಂತು. ಅದಾದಮೇಲೆ ಇವಾಗ ಕರೆಂಟ್ಲಿ ನಾನು BCom ಪರ್ಸ್ಯೂ ಮಾಡ್ತಾಯಿದ್ದೀನಿ. ಕೆಂಗೇರಿಯಲ್ಲಿ ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸ್ನೆಸ್ ಸ್ಟಡೀಸ್ ಇದೆ, ಅಲ್ಲಿ ನಾನು BCom ಸೆಕೆಂಡ್ ಇಯರ್ 4th ಸೆಮಿಸ್ಟರ್ ಓದ್ತಾ ಇದ್ದೀನಿ. ಸ್ಕೂಲ್ ಹೋಗ್ಬೇಕಾದ್ರೆ ನಮಗೆ ಟೈಮು ತುಂಬ ಕಡಿಮೆ ಇರುತ್ತೆ. ಒಂದು ಕಡೆ ನಮಗೇನು ಅನಿಸ್ತಾ ಇರುತ್ತೆ, ಆಟ ಆಡಬೇಕು ಮಕ್ಕಳ ಜೊತೆ, ಅಥವಾ ಅಲ್ಲಿ ಇಲ್ಲಿ ಓಡಾಡಬೇಕು, ಆಮೇಲೆ ಇಷ್ಟವಾದ ತಿಂಡಿ ತಿನಿಸೆಲ್ಲ ತಿನ್ನಬೇಕು, ಹೀಗೆಲ್ಲ ಅನಿಸ್ತಾ ಇರುತ್ತೆ. ಸ್ಕೂಲ್ ಲೈಫಲ್ಲಿ ನಿಮಗೆ ನಿಮ್ಮ ಆಧ್ಯಾತ್ಮದ ಬಗ್ಗೆ ಇದ್ರ ಬಗ್ಗೆ ನೀವು ಯಾವ ರೀತಿ ಟೈಮ್ ಕೊಡ್ತಾ ಇದ್ರಿ? ನಂದು ಚೈಲ್ಡ್ಹುಡ್ ಸ್ವಲ್ಪ ಡಿಫ್ರೆಂಟ್ ಇತ್ತು. ನಾನು ಆಟಗಳು ಕೂಡ ಇದೇ ಥರ ಕೃಷ್ಣ ಓರಿಯೆಂಟೆಡ್ಡೇ ಮಾಡ್ತಿದ್ದಿದ್ದು ನನ್ನ ಆಟಗಳು. ನನಗೆ ತುಂಬ ಫ್ರೆಂಡ್ಸು ಅಂತ ಏನಿರಲಿಲ್ಲ, ಯಾವಾಗಲೂ ಹೋಗಿ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ದೆ. ಆ ಥರ ಇರಲಿಲ್ಲ ನನ್ನ ಚೈಲ್ಡ್ಹುಡ್ಡು, ಸ್ವಲ್ಪ ಡಿಫ್ರೆಂಟ್ ಇತ್ತು. ಮತ್ತು ಜಾಸ್ತಿ ಒಬ್ಬೊಬ್ಬನೇ ಇರೋ ಥರನೇ ನಾನು ಬೆಳ್ಕೊಂಡು ಬಂದಿರೋದು. ನನ್ನ ನೇಚರೇ ಯಾಕೋ ಅದೇ ಥರ ಬಂದುಬಿಟ್ಟಿದೆ. ಸೊ ನಾನು ಮೊದಲು ತುಂಬ ಚಿಕ್ಕ ವಯಸ್ಸಿಂದ ದೇವಿ ಭಕ್ತ ನಾನು. ಸೊ ದೇವಿ ಭಕ್ತಿಯಲ್ಲಿ ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿರ್ತಿದ್ದೆ. ನಾನು ಟಿ ವಿಲಿ ನೋಡೋದಾಗಿರಬಹುದು, ಮೊಬೈಲಲ್ಲಿ ನೋಡೋದಾಗಿರಬಹುದು, CD ತರಿಸ್ಕೊಳ್ಳೋದಾಗಿರಬಹುದು, ದೇವಿ ಬಗ್ಗೆ ಇರೋದು. ಮತ್ತು ನಮ್ಮ ತಾಯಿ ಒಂದು CD ತಂದುಕೊಟ್ಟಿದ್ರು ನನಗೆ, ಮಾಯಾ ಬಜಾರ್ ಅಂತ.
ನಾನು ತುಂಬ ಚಿಕ್ಕವನಿದ್ದಾಗ ಅವ್ರು ತಂದುಕೊಟ್ಟಿದ್ದು. ಅದೊಂದು ಸಿ ಡಿಯಿಂದ ನನಗೆ ಸಿಕ್ಕಾಪಟ್ಟೆ ಮಹಾಭಾರತಕ್ಕೆ ಮತ್ತು ಕೃಷ್ಣಂಗೆ ಕನೆಕ್ಷನ್ ಸ್ಟಾರ್ಟ್ ಆಯಿತು. ಅದು ಮಾಯಾ ಬಜಾರ್ ಅಂದರೆ ಶಶಿರೇಖಾ ಅಂತ ಬಲರಾಮನ ಮಗಳು, ಆಕೆಯ ಕತೆ ಮಾಯಾ ಬಜಾರ್. ಘಟೋತ್ಕಚ ಬರ್ತಾರಲ್ಲಿ, ತುಂಬ ಅದ್ಭುತವಾಗಿದೆ. 1957 ಅನಿಸುತ್ತೆ ಅದು ತೆಲುಗು ಮೂವಿ ಮಾಯಾ ಬಜಾರ್ ಅಂತ. NTR ಅವ್ರು ಮಾಡಿದ್ದಾರೆ. ಮತ್ತು ಮಹಾನಟಿ ಸಾವಿತ್ರಿ ಅದರಲ್ಲಿ ಶಶಿರೇಖಾ ಪಾತ್ರ ಮಾಡಿರೋದು. ನಮ್ಮ ತಾಯಿ ಅದನ್ನು ತಂದುಕೊಟ್ರು. ಆ ಸಿ ಡಿ ಹಾಳಾಗಿ ಇನ್ನೊಂದು ಸತಿ ಸೇಮ್ ಸಿ ಡಿ ತರಿಸ್ಕೊಂಡು ಅದು ಹಾಳಾಗೋವರೆಗೂ ಅಷ್ಟು ಸತಿ ನಾನು ಆ ಮೂವಿ ನೋಡಿದ್ದೀನಿ. ಸೊ ಚಿಕ್ಕ ವಯಸ್ಸಲ್ಲಿ ನಾನು ನೋಡಬೇಕು ಅಂದರೂ ಈ ಥರದ್ದನ್ನೇ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋದು. ಹಾಗೆ ನೋಡ್ತಾ ಬರ್ತಾ ಇದರಲ್ಲಿ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬಂದಿದೆ. ನಿಮ್ಮ ಬಾಲ್ಯದ ಸ್ನೇಹಿತರ ಬಗ್ಗೆ ಯಾವ ರೀತಿ ಹೇಳ್ತೀರಾ ಸರ್? ಅಂದರೆ ಈಗಲೂ ಅವರು ನಿಮ್ಮ ಜೊತೆ ಕೆಲವೊಬ್ಬರು ಕನೆಕ್ಟಲ್ಲಿ ಇದ್ದಾರಾ, ಅಥವಾ ಬೇರೆ ಬೇರೆ ಥರ ಇದ್ದಾರಾ, ಅಥವಾ ನಿಮ್ಮ ಥರನೇ ಅವರ ಏನು ಸೇಮ್ ಇಂಟ್ರೆಸ್ಟು ಆ ಥರದವರು ಇದ್ರಾ? ಬಾಲ್ಯದಲ್ಲಿ ಸ್ವಲ್ಪ ಇದ್ದರು, ಒಂದಿಬ್ಬರು 3 ಜನ ಇದ್ದರು ಅದೇ ಥರ ನನ್ನ ಥರನೇ ಇಂಟ್ರೆಸ್ಟ್ ಇರೋರಿದ್ದರು. ಇವಾಗ ಅದರಲ್ಲಿ ಸ್ವಲ್ಪ ಜನ ಅಷ್ಟೇ ನನಗೆ ಕಾಂಟ್ಯಾಕ್ಟಲ್ಲಿರೋದು, ಬೇರೆ ಯಾರೂ ಅಷ್ಟು ಕಾಂಟ್ಯಾಕ್ಟಲ್ಲಿಲ್ಲ. ಸಿಕ್ಕಿದ್ರೆ ಮಾತಾಡಿಸ್ತೀವಿ ಅಷ್ಟೇ. ಎಲ್ಲ ಬೇರೆ ಬೇರೆ ಜಾಗಗಳಿಗೆ ಹೊರಟೋದ್ರು. ಅದಾದಮೇಲೆ ನಾನಂತೂ ತುಂಬ ಇದಕ್ಕೆ ಸೆಂಟ್ರಿಕ್ ಆಗಿಬಿಟ್ಟೆ. ಅಂದರೆ ಅವರಿರೋವಾಗ ಅಟ್ಲೀಸ್ಟ್ ಬೇರೆ ಆಟಗಳು ಅವೆಲ್ಲ ಆಡ್ತಿದ್ದೆ. ಆಮೇಲೆ ಅವರು ಸುಮಾರು ನಾನು 6th ಸ್ಟ್ಯಾಂಡರ್ಡಲ್ಲಿದ್ದಾಗ ಎಲ್ಲರೂ ಬೇರೆ ಬೇರೆ ಕಡೆ ಹೊರಟೋದ್ರು. ಆವಾಗ ನಾನು ಒಬ್ಬನೇ ಕೃಷ್ಣನ ಬಗ್ಗೆ ಅಥವಾ ದೇವಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ನನಗೆ ಶುರು ಆಗೋಯಿತು. ಆಟೋಮ್ಯಾಟಿಕಲಿ ಹಾಗೆ ಬೇರೆಯವ್ರ ಹೊರಗಡೆ ಕನೆಕ್ಷನ್ ಹೋದಾಗ ಒಳಗಡೆ ಕನೆಕ್ಷನ್ ಸ್ಟಾರ್ಟ್ ಆಯಿತು. ಆ ಥರ ನನ್ನ ಫ್ರೆಂಡ್ಸಲ್ಲಿ ಸ್ವಲ್ಪ ಜನ ಇವಾಗ ನನಗೆ ಕಾಂಟ್ಯಾಕ್ಟಲ್ಲಿರೋದು. ಬಾಲ್ಯದಲ್ಲಿ ನೀವು ಆಚರಿಸ್ತಾ ಇದ್ದಂಥ ಹಬ್ಬಗಳ ಬಗ್ಗೆ ಒಂದೆರಡು ಮಾತು. ಹಬ್ಬಗಳು ಅಂದರೆ ನಾವು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಿದ್ದಿದ್ದು ಯುಗಾದಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಿದ್ವಿ. ಜೊತೆಗೆ ದಸರಾ ಹಬ್ಬಕ್ಕೆ ಗೊಂಬೆ ಇಡೋದು. ಆ ಗೊಂಬೆ ಇಡೋದು ಅಂದ್ರೇ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಕಲರ್ ಗೊಂಬೆ ತುಂಬ ಚೆನ್ನಾಗಿರೋದು. ಮತ್ತು ಗಣೇಶ ಹಬ್ಬ ಕೂಡ ಅಷ್ಟೇ ಇಷ್ಟ ಆಗೋದು. ನಾವು ಎಷ್ಟೊಂದು ಸತಿ ಆ ಥರ ಗಣೇಶ ಬೇಕು, ಈ ಥರ ಗಣೇಶ ಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಇತ್ತೀಚೆಗೆ ನನಗೆ ಗಣೇಶ ಹಬ್ಬದ ಆ್ಯಕ್ಚುಯಲ್ ಎಸೆನ್ಸ್ ಏನು ಅಂತ ತಿಳ್ಕೊಂಡ ಮೇಲೆ ಚಿಕ್ಕ ವಯಸ್ಸಲ್ಲಿ ಅಯ್ಯೋ ಹಾಗೆಲ್ಲ ಆಡ್ತಿದ್ದೆ, ಆದರೆ ಇದು ಆ್ಯಕ್ಚುಯಲ್ ಎಸೆನ್ಸ್ ಇರೋದು ಹೀಗೆ, ಆ ಥರ ಗೊತ್ತಾಗೋಕ್ಕೆ ಶುರು ಆಯಿತು. ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಇದ್ದರೂ ನಮ್ಮ ಮನೆಯಲ್ಲಿ ಶಾಲಿಗ್ರಾಮ ಇದೆ. ಸೊ ಶಾಲಿಗ್ರಾಮ ಪೂಜೆ ಕಡ್ಡಾಯವಾಗಿ ಆಗೇ ಆಗ್ತಿತ್ತು. ನಮ್ಮ ತಾತ ಪೂಜೆ ಮಾಡೋರು. ಸೊ ಪೂಜೆ ಅಂದರೆ ಅಲ್ಲಿ ಅಭಿಷೇಕ ಅಂದರೆ ತುಂಬ ಇಷ್ಟ ಆಗೋದು. ಎಲ್ಲ ಹಬ್ಬಗಳಲ್ಲೂ ಪೂಜೆ ಖಂಡಿತ ಮಾಡೋರು. ಅದು ತುಂಬ ಇಷ್ಟ ಆಗೋದು. ಸರ್, ಹಾಗಿದ್ರೆ ಈಗ ಆಧ್ಯಾತ್ಮದಲ್ಲೇ ಇಷ್ಟೊಂದು ನಿಮಗೆ ಮುಂದುವರೆದಿದ್ದೀರಾ. ಸೊ ಅದರಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಬಾಲ್ಯದಿಂದ ಹೇಳಿದ್ರಿ. ಸೊ ಈಗ ನಿಮ್ಮ ಲೈಫ್ ಅಚೀವ್ಮೆಂಟ್ ಅಂತ ಏನಾದರೂ ಗುರಿ ಸಾಧನೆ ಅಂತ ಏನಾದರೂ ಇಟ್ಕೊಂಡಿದ್ದೀರಾ? ಏನು ಮಾಡಬೇಕು ಅಂತ ಇದೆ? ನನಗೆ ಇವಾಗ ಸದ್ಯಕ್ಕೆ ಆಧ್ಯಾತ್ಮದಲ್ಲಿ ಮಾಡಬೇಕಂತಿರೋದು ಎಷ್ಟು ಜನಕ್ಕೆ ಸಾಧ್ಯ ಅಷ್ಟು ಜನಕ್ಕೆ ಭಗವದ್ಗೀತೆ ತಿಳಿಸ್ಬೇಕು ಅಂತ, ಮತ್ತು ತುಂಬ ಸಿಂಪಲ್ಲಾಗಿ ತಿಳಿಸ್ಬೇಕು ಅಂತ ನನ್ನದೊಂದು ಗುರಿ ಇರೋದು. ಯಾಕಂದರೆ ಭಗವದ್ಗೀತೆ ಅಂದರೆ ರಾಮಾಯಣ ಮಹಾಭಾರತ ಅಂದರೆ ಒಂದಾ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ, ಇಲ್ಲ TV ಸೀರಿಯಲ್ಸಲ್ಲಿ ನೋಡಿ ಕಲ್ತ್ಕೊಳ್ತಾರೆ. ಎರಡರಿಂದನೂ ಏನಾಗುತ್ತೆ ಅಂದರೆ ಬೇರೆಯವರು ನಮ್ಮ ಗ್ರಂಥಗಳ ಮೇಲೆ ಕಾಮೆಂಟ್ಗಳು ಮಾಡಿದಾಗ ನಮಗೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಗೊತ್ತಾಗಲ್ಲ. ಯಾಕಂದರೆ ನಾವು ಅಧ್ಯಯನ ಮಾಡಿರೋದಿಲ್ಲ. ಅಧ್ಯಯನ ಮಾಡೋದಕ್ಕೆ ಒಂದು ಟೈಮ್ ಸಿಗೋದಿಲ್ಲ. ಟೈಮ್ ಸಿಕ್ಕಿದ್ರೂ ಓದಿದ್ರೆ ಅರ್ಥ ಆಗೋದಿಲ್ಲ, ಸಂಸ್ಕೃತದಲ್ಲಿರುತ್ತೆ. ಹಾಗಾಗಿ ಅದು ಒಂದು ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಬಂದ್ಬಿಟ್ಟಿದೆ. ಭಗವದ್ಗೀತೆ ಬಗ್ಗೆ ಆಗಬಹುದು, ರಾಮಾಯಣ ಮಹಾಭಾರತ ಬಗ್ಗೆ ಆಗಿರಬಹುದು. ನಮ್ಮಲ್ಲೇ ತುಂಬ ಕನ್ಫ್ಯೂಷನ್ಸ್ ಇದೆ. ಜೊತೆಗೆ ಬೇರೆಯವ್ರು ಹೇಳಿದಾಗಂತೂ ನಮಗೆ ಉತ್ತರನೇ ಕೊಡೋಕ್ಕೆ ಗೊತ್ತಾಗಲ್ಲ, ಸುಮ್ಮನೆ ಒಪ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಸೊ ನನ್ನ ಗುರಿ ಇರೋದು ಏನಂದರೆ ಎಷ್ಟು ಸಾಧ್ಯ ಅಷ್ಟು ಜನಗಳಿಗೆ ಅರ್ಥ ಆಗಬೇಕು ಭಗವದ್ಗೀತೆ ಬಗ್ಗೆ. ಅವರು ಏನೇ ಪ್ರಶ್ನೆ ಬಂದರೂ ರಾಮಾಯಣದ ಮೇಲೆ, ಮಹಾಭಾರತದ ಮೇಲೆ, ಭಗವದ್ಗೀತೆ ಮೇಲೆ ಅದನ್ನು ಅಟ್ಲೀಸ್ಟ್ ಒಂದು ಟ್ಯಾಕಲ್ ಮಾಡುವಂತಹ ಮಟ್ಟಕ್ಕಾದರೂ ಅವರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಗೇನ್ ಆಗಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇರೋದು. ಹಾಗಾಗಿ ತುಂಬ ಸಿಂಪ್ಲಿಫೈ ಮಾಡಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಕರಿಯರ್ ವೈಸ್ ನೋಡೋದಾದರೆ ನನಗೆ UPSC ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂತ ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ IAS ಆಫೀಸರ್ ಆಗಬೇಕು ಅಂತ. ಹಾಗಿದ್ರೆ ನೀವು ಭಗವದ್ಗೀತೆನೇ ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಾ ಸರ್? ಯಾಕಂದರೆ ಹಿಂದೂ ಧರ್ಮದಲ್ಲಿ ಹಲವಾರು ಗ್ರಂಥಗಳಿದೆ, ಸುಮಾರಷ್ಟು ಬೇದಗಳು, ಪುರಾಣಗಳಂತೆ, ವೇದಾಂತಗಳಂತೆ ಸುಮಾರಷ್ಟು ತುಂಬ ಇದ್ರು. ನೀವು ಭಗವದ್ಗೀತೆ ಮಾತ್ರ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ? ಭಗವದ್ಗೀತೆ ಒಂದು ಎಂಟ್ರಿ ಪಾಯಿಂಟ್ ಥರ ಯಾರಿಗೇ ಆದರೂ ಅಷ್ಟೇ. ನಾವು ವೇದಗಳು ಓದೋದಕ್ಕೂ ಕೂಡ ತುಂಬ ಮಟ್ಟಕ್ಕೆ ನಮಗೆ ನಾಲೆಡ್ಜ್ ಇರಬೇಕು, ಸಂಸ್ಕೃತ ಗೊತ್ತಿರಬೇಕು, ಒಬ್ಬರು ಗುರುಗಳಿರಬೇಕು ಅದನ್ನು ಹೇಳ್ಕೊಡೋದಕ್ಕೆ. ತುಂಬ ಕಲ್ತ್ಕೊಂಡು ನಾವು ಅದನ್ನು ಅಧ್ಯಯನ ಮಾಡಬೇಕು. ಅದಾದಮೇಲೆ ರಾಮಾಯಣ ಮಹಾಭಾರತ ಕೂಡ ತುಂಬ ದೊಡ್ಡದಾಗಿದೆ. ಉಪನಿಷತ್ತುಗಳಂತೂ 108 ಉಪನಿಷತ್ತುಗಳಿದೆ. ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಭಗವದ್ಗೀತೆ ಒಂದು ಗೈಡ್ ಥರ, ಮ್ಯಾನ್ಯುಯಲ್ ಥರ ಇಟ್ಟಿರೋದು.
ಯಾರಿಗೆ ಅಷ್ಟೂ ಗ್ರಂಥಗಳನ್ನು ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಗಲ್ವೋ ಅವರು ಭಗವದ್ಗೀತೆ ಓದಿದ್ರೆ ಅದೆಲ್ಲ ಗ್ರಂಥಗಳಲ್ಲಿರೋ ಸಾರ ಅವ್ರಿಗೆ ತಿಳಿಯುತ್ತೆ ಅಂತ. ಅದಕ್ಕೆ ನಮ್ಮ ಋಷಿಗಳು ಹೇಳಿರೋದು ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ. ಅಂದರೆ ಎಲ್ಲ ಉಪನಿಷತ್ತುಗಳು ಹಸುಗಳ ಆಕಾರವನ್ನು ಪಡ್ಕೊಂಡ್ವಂತೆ ಆ ಹಸುಗಳ ಹಾಲನ್ನು ಕೃಷ್ಣ ದೋಗ್ಧನಾಗಿ ಗೋಪಾಲಕನಾಗಿ ಅದರ ಹಾಲನ್ನು ಕರಿತಾನಂತೆ. ಹಾಲು ಕರಿಯೋದಕ್ಕೆ ಹಸು ಹಾಲು ಸ್ರವಿಸೋದಕ್ಕೆ ಕರು ಬೇಕು. ಆ ಕರುವಾಗಿ ನಿಮಿತ್ತವಾಗಿ ಮಾಡಿಕೊಂಡಿದ್ದು ಅರ್ಜುನನನ್ನು. ಪಾರ್ಥೋ ವತ್ಸಃ ಆತ ನಿಮಿತ್ತನಾದ ಮಾನವ ಕುಲಕ್ಕೆ ಗೀತೆ ಅನ್ನುವಂತಹ ಅಮೃತ ಸುದೀರ್ಘವಾಗಿ ಸವಿಯುವಂತಹ ಅವಕಾಶ ಸಿಕ್ತು ಅಂತ. ಆ ಉಪನಿಷತ್ತುಗಳ ಸಾರವೇ ಈ ಭಗವದ್ಗೀತೆ ಅಂತ ಈ ಶ್ಲೋಕದ ಅರ್ಥ. ನಾನು ಶುರು ಮಾಡಿದ್ದು ಯಾಕೆ ಅಂದರೆ ನನಗೆ ಒಂದಷ್ಟು ಸೂಚನೆಗಳು ಸಿಗ್ತಾ ಹೋಯಿತು. ನಾನು ಶುರು ಮಾಡಿದ್ದು ಓದೋದಕ್ಕಷ್ಟೇ. ನಾನು ಓದಬೇಕು, ನಾನು ತಿಳ್ಕೊಂಡಿರಬೇಕು, ನನಗೇ ಗೊತ್ತಿಲ್ಲ ಭಗವದ್ಗೀತೆ ಬಗ್ಗೆ, ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಅದರಲ್ಲಿ ಹಾಗಿದೆ ಇದರಲ್ಲಿ ಹಿಂಗಿದೆ ಅಂತ. ನಾನು ತಿಳ್ಕೊಳ್ಬೇಕು, ಒರಿಜಿನಲ್ ಭಗವದ್ಗೀತೆಯಲ್ಲಿ ಏನು ಬರೆದಿದ್ದಾರೆ ಅದನ್ನು ನಾನು ಓದಬೇಕು ಅಂತ ಶುರು ಮಾಡಿದ್ದು. ಅದಾದಮೇಲೆ ಕೃಷ್ಣನ ಒಂದಷ್ಟು ಸಂದೇಶಗಳಿಂದ ಸುಮ್ಮನೆ ಸ್ಟಾರ್ಟ್ ಮಾಡಿದೆ. ನನಗೆ ಕಂಟೆಂಟ್ ಕ್ರಿಯೇಷನ್ ಏನೂ ಗೊತ್ತಿರಲಿಲ್ಲ. ಏನು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಥವಾ ಈ ಥರ ಎಲ್ಲ ಎಡಿಟ್ಸ್ ಮಾಡಬೇಕು, ಈ ಥರ ಮೆಸೇಜ್ ಕನ್ವೆ ಮಾಡಬೇಕು, ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಸ್ಟಾರ್ಟ್ ಮಾಡಿದೆ ರೀಲ್ಸ್ ಹಾಕೋದಕ್ಕೆ ಭಗವದ್ಗೀತೆ ಬಗ್ಗೆ. ಜನಗಳೇ ಅದನ್ನು ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದರು, ಹಾಗೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ಈಗ ರೀಲ್ಸ್ ಅಂತ ಬಂದಾಗ ಈಗ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ, ಅಂದರೆ ಡಿವೋಷ್ನಲ್ಲಿ ಇನ್ಫ್ಲುಯೆನ್ಸರ್ ಆಗಿ ನೀವು ಈಗ ಆಲ್ರೆಡಿ ಒಂದು ಮಟ್ಟವನ್ನು ತಲುಪಿದ್ದೀರಾ. ಸೊ ಇದರಲ್ಲಿ ನಿಮಗೆ ಪ್ರತಿದಿನ ಹೇಗೆ ಅದಕ್ಕೆ ಟೈಮ್ ಯಾವ ರೀತಿ ಕೊಡ್ತೀರಾ? ಆಮೇಲೆ ನಿಮಗೆ ಜನರು ಯಾವ ರೀತಿ ಉತ್ತರಗಳನ್ನು ಕೊಡ್ತಾರೆ ನಿಮ್ಮ ಕಮೆಂಟ್ಸ್ ಮೂಲಕ? ಇನ್ನೂ ಹೆಚ್ಚಿನದಾಗಿ ಮಾತಾಡಿ ಅಥವಾ ಈ ಟಾಪಿಕ್ ಬಗ್ಗೆ ಮಾತಾಡಿ ಅಂತ ಏನಾದರೂ ಬರುತ್ತಾ? ಸೊ ಅದಕ್ಕೆ ನೀವು ಟೈಮ್ ಕೊಡೋಕ್ಕಾಗ್ತಿದೆಯಾ? ಟೈಮು ಇನ್ಸ್ಟಾಗ್ರಾಮ್ ರೀಲ್ಸಿಗೆ ಅಷ್ಟೊಂದು ಜಾಸ್ತಿ ಏನು ಟೈಮ್ ಬೇಕಾಗಲ್ಲ. ನಾವು ಪ್ರಿಪೇರ್ ಆಗಬೇಕು. ಏನು ಕಷ್ಟದ ಕೆಲಸ ಅಂದರೆ ತುಂಬ ಇರುತ್ತೆ ಹೇಳೋದಕ್ಕೆ. ಒಂದೊಂದೇ ಶ್ಲೋಕ ತೊಗೊಂಡು ದಿನಕ್ಕೊಂದು ಶ್ಲೋಕ ಥರ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರೋದು. ಒಂದು ಶ್ಲೋಕದ ಬಗ್ಗೆನೇ ತುಂಬ ಇರುತ್ತೆ ಹೇಳೋಕ್ಕೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಅಂದರೆ 2.5 ನಿಮಿಷ. ಮುಂಚೆ ಅದು ಇರಲಿಲ್ಲ, 1 ನಿಮಿಷ, ಆಮೇಲೆ 1.5 ನಿಮಿಷಕ್ಕೆ ಬಂತು, ಆಮೇಲೆ ಇವಾಗ 2.5 ನಿಮಿಷಕ್ಕೆ ಬಂದಿದೆ. ಆ ಥರ ನಾನು ಅಷ್ಟೊಂದು ಮೆಸೇಜ್ನ ಇಷ್ಟು ಟೈಮಲ್ಲಿ ಹೇಳೋದು ಕಷ್ಟ. ಸೊ ನಾನೇನು ಮಾಡಬೇಕು, ಅದಕ್ಕೆ ಕೂತ್ಕೊಂಡು ಯಾವ್ಯಾವ ಪಾಯಿಂಟ್ಸ್ ಹೇಳಬೇಕು, ಅದನ್ನು ಹೇಗೆ ಇಷ್ಟು ಟೈಮಲ್ಲಿ ಕನ್ವೆ ಮಾಡಬೇಕು ಅನ್ನೋದು ಇನ್ಸ್ಟಾಗ್ರಾಮಿಗೆ ಟೈಮ್ ತೊಗೊಳತ್ತೆ. ಸೊ ಎಲ್ಲ ಸೇರಿಸಿ ನಾನು ಶೂಟ್ ಮಾಡೋದ್ರಿಂದ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋವರೆಗೂ 1.5 ಅವರ್ಸಲ್ಲಿ ನಂದು ಇನ್ಸ್ಟಾಗ್ರಾಮ್ ಮುಗಿದೋಗುತ್ತೆ. ನಾನು ಹಾಗೆ ಹೀಗೆ ಮಾಡಿಕೊಂಡು ಟೈಮ್ ಅದಕ್ಕೆ ಅಲಾಟ್ ಮಾಡಿಕೊಂಡು ಒಂದೇ ಸತಿಗೆ 2-3 ವೀಡಿಯೋಸ್ ಶೂಟ್ ಮಾಡ್ಕೊಂಡ್ಬಿಡ್ತೀನಿ ಇನ್ಸ್ಟಾಗ್ರಾಮ್ಗೆ. ಯೂಟ್ಯೂಬಿಗೆ ಮಾತ್ರ ಒಂದು 10 ಮಿನಿಟ್ಸು 12 ಮಿನಿಟ್ಸ್ ಲಾಂಗ್ ವೀಡಿಯೋಸ್ ಇವಾಗ ಇತ್ತೀಚೆಗೆ ಶುರು ಮಾಡಿರೋದು. ಇನ್ಸ್ಟಾಗ್ರಾಮಲ್ಲಿ ಮೊದಲು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯೂಟ್ಯೂಬಲ್ಲಂತೂ ಯೂಟ್ಯೂಬಲ್ಲಿ ಆ್ಯಕ್ಚುಲಿ ಏನಂದರೆ ಇನ್ಸ್ಟಾಗ್ರಾಮ್ಗಿಂತ ಓಲ್ಡರ್ ಟಾರ್ಗೆಟ್ ಬೇಸ್ ಇರುತ್ತೆ. ಅಲ್ಲಿ ಒಂದು ಸ್ವಲ್ಪ ಯಂಗ್ಸ್ಟರ್ಸ್ ನೋಡ್ತಾರೆ. ಇಲ್ಲಿ ಸ್ವಲ್ಪ ಯಾರಿಗೆ ಇನ್ಸ್ಟಾಗ್ರಾಮೆಲ್ಲ ಯೂಸ್ ಮಾಡೋದಕ್ಕೆ ಬರಲ್ವೋ ಅವ್ರು ಯೂಟ್ಯೂಬಲ್ಲಿ ನೋಡ್ತಾರೆ. ಸೊ ಆ ಥರ ತುಂಬ ಬ್ಲೆಸ್ಸಿಂಗ್ಸ್ ಕೊಡೋರು ಯೂಟ್ಯೂಬಲ್ಲಿ ಇದ್ದಾರೆ. ನನ್ನ ಮೊದಲನೇ ವೀಡಿಯೋಯಿಂದ ಹಿಡಿದು ತುಂಬ ಚೆನ್ನಾಗಿರೋ ಕಾಮೆಂಟ್ಸ್ ಹಾಕ್ತಾರೆ. ಅವ್ರ ಕಾಮೆಂಟ್ಸ್ ನೋಡ್ತಿದ್ರೇ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಅಷ್ಟು ಚೆನ್ನಾಗಿ ಹಾರೈಕೆಗಳನ್ನ ಯೂಟ್ಯೂಬಲ್ಲಿ ಕೊಡ್ತಾರೆ. ಈಗ ಸುಮಿತ್ ಪ್ರಹ್ಲಾದ್ ಅವ್ರದ್ದು ದಿನಚರಿ ಹೇಗಿರುತ್ತೆ? ದಿನಚರಿ ಇವಾಗ ಸದ್ಯಕ್ಕೆ ನಾನು ಕಾಲೇಜಿಂದ ಒಂದು ಬ್ರೇಕ್ ತೊಗೊಂಡಿದ್ದೀನಿ. ನನ್ನ ಕೋಚಿಂಗಿಗೆ ಟೈಮ್ ಅಲಾಟ್ ಮಾಡಬೇಕು ಅಂತ. ಅವರು ನಮ್ಮ ಕಾಲೇಜಲ್ಲಿ ಅದಕ್ಕೆ ಅಲೋ ಮಾಡ್ತಾರೆ. ಏನೇ ನಾವು ಪ್ರಿಪರೇಷನ್ಸ್ ಇದ್ದರೂ ತುಂಬ ಫುಲ್ ಸಪೋರ್ಟ್ ಮಾಡ್ತಾರೆ ನಮ್ಮ ಕಾಲೇಜ್ನಲ್ಲಿ. ಅದೇ ಥರ ಇವಾಗ ನನಗೆ ಸದ್ಯಕ್ಕೆ ಅವರು ಪ್ರಿಪ್ರೇಷನ್ಗೆ ಟೈಮ್ ಕೊಟ್ಟಿದ್ದಾರೆ. ಸೊ ನನ್ನ ಸ್ಕೆಡ್ಯೂಲ್ ಸ್ವಲ್ಪ ಲೈಟಾಗಿರುತ್ತೆ, ಇಲ್ಲಾಂದರೆ ತುಂಬ ಟೈಟ್ ಆಗಿಬಿಡುತ್ತೆ. ನಾನು ಕಾಲೇಜ್ಗೆ ಹೋಗೋದಾದರೆ ದಿನಕ್ಕೆ ಆಲ್ಮೋಸ್ಟ್ 2.5 ಅವರ್ಸ್ ನನಗೆ ಟ್ರಾವೆಲಿಂಗಲ್ಲೇ ಕಳೆದು ಹೋಗುತ್ತೆ. ಆ ಟ್ರಾವೆಲಿಂಗ್ ಟೈಮಲ್ಲಿ ನಾನು ಪ್ರವಚನಗಳು ಕೇಳೋದು ಅಥವಾ ನಾಮಜಪ ಮಾಡೋದು, 16 ರೌಂಡ್ಸ್ ಜಪ ಪ್ರತಿನಿತ್ಯ ಮಾಡ್ತೀನಿ, ಹರೇ ಕೃಷ್ಣ ಮಹಾಮಂತ್ರದ್ದು. ಸೊ ಅದಕ್ಕೆ ನಾನು ಟ್ರಾವೆಲಿಂಗ್ ಮಾಡುವಾಗ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತಿದ್ದೆ. ಇವಾಗ ಮನೇಲಿ ನಂಗೆ ಇನ್ನೂ ಜಾಸ್ತಿ ಟೈಮ್ ಸಿಗುತ್ತೆ. ಬೆಳಗ್ಗೆ ಎದ್ದಾಗಿಂದ ನಾನು ಪ್ರತಿನಿತ್ಯ ಎದ್ದ ತಕ್ಷಣ ಸ್ವಲ್ಪನಾದರೂ ಯಾವುದಾದ್ರೂ ಒಂದು ಭಗವಂತನ ಲೀಲೆಯನ್ನು ಸ್ಮರಣೆ ಮಾಡ್ಕೊಂಡು ಹೇಳಬೇಕು. ಭಾಗವತದಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ. ಗಜೇಂದ್ರ ಮೋಕ್ಷ ಆಗಿರಬಹುದು, ಬೇರೆ ಬೇರೆ ಲೀಲೆಗಳಾಗಿರಬಹುದು. ಬೆಳಗ್ಗೆ ಪ್ರಾತಸ್ಮರಣೀಯರಾದವರು ಭಕ್ತರು ಹಲವಾರು ಜನ ಇದ್ದಾರೆ. ಅವರನ್ನು ಪ್ರಾತಃ ಎದ್ದ ತಕ್ಷಣ ಅವರ ಸ್ಮರಣೆ ಮಾಡಬೇಕು. ಅವರ ಜೊತೆಗೆ ಯಾವುದಾದ್ರೂ ಒಂದು ಲೀಲೆ ಸ್ಮರಣೆ ಮಾಡಿಕೊಂಡು ಎದ್ದರೆ ಇಡೀ ದಿನ ಆ ಲೀಲೆಯಲ್ಲಿ ನಮ್ಮ ಮನಸ್ಸು ನಿಂತಿರುತ್ತೆ. ಯಾರು ಭಕ್ತರನ್ನು ನಾವು ನೆನಪಿಸ್ಕೊಂಡು ಎದ್ದರೆ ಎಷ್ಟರ ಮಟ್ಟಿಗೆ ಅವರಲ್ಲಿ ಭಕ್ತಿ ಇರುತ್ತೆ ಅಂದರೆ ಅವರ ಹೆಸರನ್ನು ನಾವು ನೆನಪಿಸ್ಕೊಂಡ್ರೆ ಸಾಕು, ನಮ್ಮ ಇಡೀ ದಿನದಲ್ಲಿ ಅವರು ಭಕ್ತಿಯನ್ನು ತುಂಬುತ್ತಾರೆ.
ಹಾಗಾಗಿ ಅದೊಂದು ಹ್ಯಾಬಿಟ್ ನಂದು. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸಮಯ ಏನೇ ಮಾಡ್ತಿದ್ರು ಒಂದು ಯಾವ್ದಾರೋ ಲೀಲೆಯ ಬಗ್ಗೆ ಚಿಂತನೆ ಮಾಡೋದು. ಅದಾದಮೇಲೆ ಸ್ನಾನ, ಸಂಧ್ಯಾ ವಂದನೆ, ಪೂಜೆ ಎಲ್ಲ ಹಾಗೆ ನಡೆಯುತ್ತೆ. ಕ್ಲಾಸಸ್ ಇರುತ್ತೆ. ಅದಾದ ನಂತರ ಕ್ಲಾಸಸ್ ನೋಡ್ಕೊಳ್ಬೇಕು. ಮತ್ತು ನಾನು ರಿವಿಷನ್ ಅದು ಸಬ್ಸಿಕ್ವೆಂಟ್ಲಿ ನಡೀತಾನೆ ಇರಬೇಕು. ಮಧ್ಯ ಮಧ್ಯ ಯಾವಾಗಲೇ ಟೈಮ್ ಸಿಕ್ಕಿದ್ರು ಪ್ರವಚನಗಳು ಮತ್ತು ಪಾಡ್ಕಾಸ್ಟ್ಗಳು, ಒಳ್ಳೆ ಸ್ಪಿರಿಚುವಲ್ ಪಾಡ್ಕಾಸ್ಟ್ಗಳು ಇತ್ತೀಚೆಗೆ ಬರ್ತಾ ಇದೆ. ಅದನ್ನೆಲ್ಲ ನೋಡ್ತಾ ಆದಷ್ಟು ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಹಾಗೂ ತುಂಬ ನನಗೆ ಬೋರ್ ಆಗಿಬಿಟ್ರೆ ಜೈ ಜಗನ್ನಾಥ್ ಅಂತ ಒಂದು ಕಾರ್ಟೂನ್ ಬರ್ತಾ ಇದೆ. ನಾನು ಹೇಳಿದರೆ ಜನ ಅಂದ್ಕೊಳ್ತಾರೆ ಇವರು ಇಷ್ಟು ದೊಡ್ಡವರಾಗಿ 19 ವರ್ಷ ನನಗೆ ಕಾರ್ಟೂನ್ ನೋಡ್ತಾನಲ್ಲ ಅಂತ. ಆದರೆ ಜೈ ಜಗನ್ನಾಥ್ ಅನ್ನೋ ಕಾರ್ಟೂನ್ ತುಂಬಾ ಚೆನ್ನಾಗಿದೆ. ಎಷ್ಟು ಸಿಂಪಲ್ ವೇಯಲ್ಲಿ ಜಗನ್ನಾಥನ ಲೀಲೆಗಳನ್ನ ಹೇಳ್ಕೊಂಡು ಬರ್ತಾರೆ. ಒಂದೊಂದು ಡೈಲಾಗಲ್ಲಿ ಆತನ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ತೋರಿಸ್ಬಿಡ್ತಾರೆ ಅಂದರೆ ಮಕ್ಕಳಿಗೆ ತುಂಬ ಮನಸ್ಸಿಗೆ ಮುಟ್ಟುತ್ತೆ. ಆ ಥರ ಅಷ್ಟು ಚೆನ್ನಾಗಿ ಜಗನ್ನಾಥ ಲೀಲೆಗಳನ್ನ ಅದರಲ್ಲಿ ತೋರಿಸ್ಕೊಂಡು ಬರ್ತಾರೆ. ಹಾಗೆ ಮಾಡಿಕೊಂಡು ಅದ್ರ ಜೊತೆ ಜಪವನ್ನು ಮಾಡಿಕೊಂಡು ದಿನ ಕಳೀತೀನಿ. ಸೂರ್ಯ ನಮಸ್ಕಾರ, ಯೋಗ ಇವುಗಳಲ್ಲಿ ಆಸಕ್ತಿ ಇದೆಯಾ? ನಿಮ್ಮ ದಿನಚರಿ ಇಲ್ಲದ ಏನಾದರೂ ಇರುತ್ತಾ? ಆದಷ್ಟು ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀನಿ. ರಥಸಪ್ತಮಿ ಅಂತೂ ಖಂಡಿತ ಮಾಡ್ತೀನಿ. 12 ರೌಂಡ್ಸ್ ಸೂರ್ಯ ನಮಸ್ಕಾರ. ಒಂದೊಂದು ರೌಂಡ್ಗೂ ಒಂದೊಂದು ಮಂತ್ರ ಇರುತ್ತೆ, ಅದನ್ನು ಹೇಳ್ಕೊಂಡು ಮಾಡ್ತೀನಿ. ದಿನ ಸಾಧ್ಯ ಆದರೆ ಖಂಡಿತ ಮಾಡ್ತೀನಿ. ಯೋಗ ಅಂದರೆ ತುಂಬ ಇಷ್ಟ ನನಗೆ. ಆ್ಯಕ್ಚುಲಿ ಅದರ ಹೆಸರು ಯೋಗ ಅಲ್ಲ, ಅದರ ಹೆಸರು ಆಸನ. ಯೋಗ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಡಿಸ್ಕ್ರೈಬ್ ಮಾಡ್ತಾನೆ ಯೋಗ ಅಂದರೆ ಏನು ಅಂತ. ಅದು ಯೋಗ, ಇದು ಆಸನಗಳು. ಯೋಗಾಸನ ಅಂತ ನಾವು ಅದಕ್ಕೆ ಕರೆಯೋದು. ಇದು ತುಂಬ ಮಟ್ಟಕ್ಕೆ ಮೆಂಟಲ್ ಸ್ಟ್ರೆಸ್ಸನ್ನು ರಿಲೀಫ್ ಮಾಡುತ್ತೆ. ಅದಕ್ಕೆ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಅವಾಗೆಲ್ಲ ಮಾಡ್ತೀನಿ.